ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಂಡಿಯಾ US ಟ್ರೇಡ್ ಡೀಲ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸ್ತಿರೋವಾಗಲೇ, ಪಾರ್ಲಿಮೆಂಟಲ್ಲಿ ಕೋಲಾಹಲ ಕಿಚ್ಚು ಹೊತ್ತುಕೊಂಡಿರೋವಾಗಲೇ ಬಿಗ್ ನ್ಯೂಸ್ ಬರ್ತಿದೆ ನೋಡಿ. ಅಮೆರಿಕ ತನ್ನ ಕಂಡೀಷನ್ಗಳನ್ನು ಬದಲಾಯಿಸಿಕೊಂಡಿದೆ. ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ವಿಶೇಷವಾಗಿ US ಟ್ರೇಡ್ ಡೀಲ್ ಕೃಷಿಗೆ, ಭಾರತದ ಕೃಷಿಗೆ ಹಾನಿ, ರೈತರಿಗೆ ವರ್ಣಶಾಸನ ಅಂತೆಲ್ಲ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಅಲ್ವಾ. ಅದರ ಹೊತ್ತಲ್ಲೇ ಇನ್ನೇನು ಭಾರತ್ ಬಂದ್ಗೆ ಕಿಕ್ ಸ್ಟಾರ್ಟ್ ಎಲ್ಲ ತಯಾರಿಯಾಗಿರೋ ಹೊತ್ತಲ್ಲೇ ಬಿಗ್ ನ್ಯೂಸ್ ಬರ್ತಿದೆ ಅಮೆರಿಕದಿಂದ. ನೋಡಿ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಎಲ್ಲ ವಿಡಿಯೋ ಅಪ್ಡೇಟ್ಸ್ ನಿಮ್ಮನ್ನು ತಲುಪಬೇಕಂದ್ರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೈಪ್ ಮಾಡೋ ಮೂಲಕ ನಮ್ಮ ವಿಡಿಯೋ ಹೆಚ್ಚು ಜನಕ್ಕೆ ತಲುಪೋ ರೀತಿಯಲ್ಲಿ ನೀವು ಮಾಡಬಹುದು. ಎಸ್ ವೀಕ್ಷಕರೇ, ಭಾರತ್ ಬಂದ್ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಕೊನೆಯಲ್ಲಿ ಏನಿರುತ್ತೆ ಏನಿರಲ್ಲ, ಶಾಲಾ ಕಾಲೇಜು ಮತ್ತು ಬ್ಯಾಂಕ್ ಸರ್ವಿಸು, ಕ್ಲಿನಿಕ್ಕು, ಮೆಡಿಸಿನ್ನು, ದಿನನಿತ್ಯದ ಬಳಕೆ ವಸ್ತುಗಳು, ಅದೆಲ್ಲ ಏನಾದರೂ ಸಮಸ್ಯೆ ಆಗುತ್ತಾ ಇಲ್ವಾ ಅನ್ನೋ ಮಾಹಿತಿಯನ್ನು ಕೊನೆಯಲ್ಲಿ ಕೊಡ್ತೀವಿ. ಭಾರತ್ ಬಂದ್ ಆಗ್ತಿರೋದು ಯಾಕೆ? ಭಾರತ US ವ್ಯಾಪಾರ ಒಪ್ಪಂದ ದೇಶೀಯ ಕೃಷಿಗೆ ದೊಡ್ಡ ಮಟ್ಟದಲ್ಲಿ ಹಾನಿ ಆಗುತ್ತೆ. ಭಾರತ ಅಮೆರಿಕ ಜೊತೆ ಕಾಂಪ್ರಮೈಸ್ ಆಗಿಬಿಟ್ಟಿದೆ ರೈತರ ವಿಚಾರದಲ್ಲಿ ಅಂತ ಪ್ರತಿಪಕ್ಷಗಳು ಮುಗಿಬೀಳ್ತಿದ್ದಾವೆ. ಇವತ್ತು ಸೆಷನ್ನಲ್ಲಿ, ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರು ಭಾರತ ಮಾತೆಯನ್ನು ಮಾರಿದ್ದೀರಿ ಅಮೆರಿಕಾಗೆ, ಶೇಮ್ ಶೇಮ್ ಮೋದಿ, ಇಂಥ PM ನೋಡಿಲ್ಲ ಅಂತೆಲ್ಲ ಮುಗಿಬಿದ್ದಿದ್ದಾರಲ್ವಾ. ಅಸಲಿಗೆ ಈ ಟ್ರೇಡ್ ಡೀಲ್ನ ವಾಸ್ತವ ಏನು ಅನ್ನೋದು ಇನ್ನೂ ಫೈನಲ್ಲೇ ಆಗದಿರೋ ಹೊತ್ತಲ್ಲಿ, ಇಂಟರಿಮ್ ಅಗ್ರಿಮೆಂಟ್ ಅಷ್ಟೇ ಆಗಿರೋ ಹೊತ್ತಲ್ಲೇ ಮುಗಿಬಿದ್ದಿದ್ದಾರಲ್ವಾ. ಈಗ ಬಿಗ್ ನ್ಯೂಸ್ ಬರ್ತಿದೆ. ಮೊನ್ನೆ ಘೋಷಣೆ ಮಾಡಿದ್ರು ಅಲ್ವಾ ಅಮೆರಿಕದವರು ಇಂಟರಿಮ್ ಅಗ್ರಿಮೆಂಟ್ ಹೊತ್ತಲ್ಲಿ. ಅದರಲ್ಲಿ ಬದಲಾವಣೆಗಳನ್ನು ಮಾಡಿ ಘೋಷಿಸಿದ ಅಮೆರಿಕ ಸರ್ಕಾರ. ಇನ್ನೇನು ಶುರುವಾಗಬೇಕು ಹೋರಾಟ, ಭಾರತ್ ಬಂದ್. ಈ ಹೊತ್ತಲ್ಲಿ ಬರ್ತಿರುವಂಥ ಬಿಗ್ ನ್ಯೂಸ್ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ ನೋಡಿ. ಈಗ ತನ್ನ ಕಂಡೀಷನ್ಗಳನ್ನು ಚೇಂಜ್ ಮಾಡ್ಕೊಳ್ತಿದೆ ಅಮೆರಿಕ. ಇದ್ದಕ್ಕಿದ್ದಂತೆ ಏನಲ್ಲ ಇದು, ಇನ್ನು ನೆಗೋಷಿಯೇಷನ್ ಹಂತದಲ್ಲಿತ್ತು. ಸಿಂಪಲ್. ಟ್ರಂಪ್ ಬುದ್ಧಿ ಎಲ್ರಿಗೂ ಗೊತ್ತಿರೋದೆ. ತನ್ನ ಹೆಚ್ಚುಗಾರಿಕೆ ತೋರಿಸ್ಕೊಳ್ಳೋದಕ್ಕೆ, ನಾವೇ ವಿನ್ ಆಗಿದ್ದೀವಿ ಅಂತ ಬಾಯ್ ಬಡ್ಕೊಳ್ಳೋದಕ್ಕೆ, ಹೆಂಗೆ ಆಪರೇಷನ್ ಸಿಂಧೂರ, ಕದನ ವಿರಾಮ ಅಂತ ಹೇಳ್ಕೊಂಡ್ರು, ಅದೇ ರೀತಿಯಲ್ಲಿ ಮೊನ್ನೆ ಟ್ರೇಡ್ ಡೀಲ್ ಆಗ್ತಾ ಇದ್ದ ಹಾಗೆ ಎಲ್ಲ ಬಗೆಯಲ್ಲೂ ಭಾರತವೇ ಗೆದ್ದುಬಿಡ್ತು, ತಾವು ಟ್ಯಾರಿಫು ಕಟ್ ಮಾಡಿಬಿಟ್ವಿ ಅಂತ ಅದು ಮುಖಭಂಗ ಆಗಲ್ವಾ. ಕಡೆ ಪಕ್ಷ ಇದನ್ನಾದರೂ ಹೇಳ್ಕೊಳ್ಳೋಣ ಅಂತ ಅಮೆರಿಕ ಹೇಳ್ಕೊಳ್ತು. ನಾವೇನೂ ಮಾತಾಡಿಲ್ಲ, ಅಂದರೆ ಭಾರತ ಇನ್ನೂ ಇದಕ್ಕೆ ರಿಯಾಕ್ಟೇ ಮಾಡಿರಲಿಲ್ಲ. ಆದರೆ ಭಾರತ ಕೃಷಿ, ಹೈನುಗಾರಿಕೆ ಮತ್ತು ಈ ಕುಕ್ಕುಟೋದ್ಯಮದಲ್ಲಿ ಕಾಂಪ್ರಮೈಸ್ ಆಗಿಲ್ಲ ಅನ್ನೋದನ್ನು ಮಾತ್ರ ಸ್ಪಷ್ಟವಾಗಿ ಹೇಳಿತ್ತು. ಮೋದಿ ಯಾವತ್ತೂ ಆ ಕೆಲಸ ಮಾಡಲ್ಲ ರೈತರ ವಿಚಾರದಲ್ಲಿ ಅಂತ ಸ್ಪಷ್ಟಪಡಿಸಿತ್ತು. ಮತ್ತು ನಮ್ಮ ಎನರ್ಜಿ ರಿಕ್ವೈರ್ಮೆಂಟು ನಮ್ಗೆ ಹೆಂಗೆ 140 ಕೋಟಿ ಜನಕ್ಕೆ ಏನು ಬೇಕೋ ಅದನ್ನೇ ಮಾಡ್ತೀವಿ ನಾವು ಜನರ ಹಿತಕ್ಕಾಗಿ ಅಂತ ಸ್ಪಷ್ಟವಾಗಿ ತಿಳಿಸಿತ್ತು ರಷ್ಯಾ ಆಯಿಲ್ ವಿಚಾರದಲ್ಲಿ. ಈಗ ನೋಡಿ, ಅಮೆರಿಕ ಜೊತೆಗೆ ನೆಗೋಷಿಯೇಷನ್ ಸಕ್ಸಸ್ ಆಗಿದೆ. ಅಂದರೆ ನೆಗೋಷಿಯೇಷನ್ ಇನ್ನು ಮಾತುಕತೆ ಹಂತದಲ್ಲಿ ಇದ್ದಾಗಲೇ ಇಲ್ಲಿ ಶುರುವಾಗ್ಬಿಟ್ಟಿದೆ ಹೋರಾಟ, ಪ್ರತಿಭಟನೆ. ಭಾರತವನ್ನು ಮಾರೇ ಬಿಟ್ಟಿದ್ದಾರೆ ಅನ್ನುವಂಥ ಕೂಗು ಏನಂತ ಬದಲಾಯಿಸಿದೆ. ಹಲವಾರು ಘೋಷಣೆಗಳನ್ನು ಅಮೆರಿಕ ಏನು ಮಾಡಿತ್ತಲ್ಲ ಅದನ್ನು ಬದಲಾಯಿಸಿ ಈಗ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಫ್ಯಾಕ್ಟ್ ಶೀಟಲ್ಲಿ ಅವರು ಈ ಟ್ರೇಡ್ ಡೀಲ್ನ ಮುಖ್ಯಾಂಶಗಳು ಅಂತ ಫ್ಯಾಕ್ಟ್ ಶೀಟಲ್ಲಿ ಏನು ಹೇಳಿದ್ರಲ್ಲ ಅದರಲ್ಲಿ ಬದಲಾವಣೆಯನ್ನು ಮಾಡಿಕೊಂಡಿದೆ ಅಮೆರಿಕ. ಈಗ ಪ್ರಮುಖವಾಗಿ ರೈತರ ವಿಚಾರಕ್ಕೆ ಬರೋಣ. ಈಗ ನಾಳೆ ಭಾರತ ಬಂದಿದೆ. ಭಾರತದ ಕೃಷಿಗೆ ದೊಡ್ಡ ಹಾನಿಯಾಗುತ್ತೆ, ಇದು ಮರಣ ಶಾಸನವಾಗುತ್ತೆ. ಯಾಕಂದರೆ ಅಮೆರಿಕ ಪಲ್ಸಸ್ ಮೇಲೆ ಟ್ಯಾರಿಫನ್ನು ಕಟ್ ಮಾಡಿದೆ ಭಾರತ ಅನ್ನೋ ವಿಚಾರ ಬಂತು ಅಲ್ವಾ. ಯಾಕಂದರೆ ಅಮೆರಿಕ ಆ ಧ್ವನಿಯಲ್ಲಿ ಮಾತಾಡ್ತು, ಭಾರತ ಏನು ಅದನ್ನು ಹೌದು ಅಂತ ಹೇಳಲೇ ಇಲ್ಲ. ಅಷ್ಟೊತ್ತಿಗೆ ಇಲ್ಲಿ ಹೋರಾಟನೂ ಶುರುವಾಗ್ಬಿಡ್ತು. ಈಗ ನೋಡಿ, ಆ ಫ್ಯಾಕ್ಟ್ ಶೀಟಲ್ಲಿ ಮೆನ್ಷನ್ ಆಗಿದ್ದು ಟ್ಯಾರಿಫ್ US ಪಲ್ಸಸ್ ಮೇಲೆ ನಾವು 30% ತನಕನೂ ಹಾಕಿದ್ವಿ, ರಿಟ್ಯಾಲಿಯೇಟರಿ ಟ್ಯಾರಿಫ್ ಥರದಲ್ಲಿ. ಅದಕ್ಕೆ ಅಮೆರಿಕದ 4-5 ರಾಜ್ಯಗಳು ತುಂಬ ಇಂಪಾರ್ಟೆಂಟ್, ಇದು ನಮಗೆ ರೈತರಿಗೆ ಕಷ್ಟ ಆಗ್ತಿದೆ. ಟ್ರಂಪ್ ಕೇಳ್ಕೊಂಡಿದ್ರು, ಪತ್ರ ಎಲ್ಲ ಬರೆದು ಮೋದಿ ರಿಕ್ವೆಸ್ಟ್ ಮಾಡಿ ಹೆಂಗಾದರೂ ಕಡಿಮೆ ಮಾಡಿಸಿ ಟ್ಯಾರಿಫನ್ನು, ಅವ್ರು ಹಾಕಿರೋ ಟ್ಯಾರಿಫ್ ನಮಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ ಅಂತ. ಅದನ್ನೆಲ್ಲ ಕಟ್ಟೆ ಮಾಡಿಬಿಟ್ಟಿದೆ ಭಾರತ ಅನ್ನೋ ಥರ ಮೊನ್ನೆ ಫ್ಯಾಕ್ಟ್ ಶೀಟ್ ಅಂಶಗಳನ್ನು ಅವರು ಬಿಟ್ಟಿದ್ರು. ಆದರೆ ಅಸಲಿಗೆ ಹಂಗಿಲ್ಲ. ಈಗ ನಾವು ಎಲಿಮಿನೇಟೇ ಮಾಡಿಬಿಡ್ತೀವಿ, ಟ್ಯಾರಿಫನ್ನು ರೆಡ್ಯೂಸ್ ಮಾಡ್ತೀವಿ. ಎಲ್ಲ ಬಗೆಯ US ಇಂಡಸ್ಟ್ರಿಯಲ್ ಗೂಡ್ಸ್, ವೈಡ್ ರೇಂಜ್ ಆಫ್ ಫುಡ್, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು ಮತ್ತು ಗ್ರೇನ್ಸು, ವಿಶೇಷವಾಗಿ ಡ್ರೈಡ್ ಗ್ರೇನ್ಸು, ರೆಡ್ ಸೋರ್ಗಮು, ಟ್ರೀ ನಟ್ಸು, ಫ್ರೆಶ್ ಆ್ಯಂಡ್ ಪ್ರಾಸೆಸ್ಡ್ ಫ್ರೂಟು, ಪಲ್ಸಸ್ಸು, ಸೋಯಾಬೀನ್ ಆಯಿಲು, ವೈನ್, ಸ್ಪಿರಿಟ್ಟು, ಅಡಿಷ್ನಲ್ ಪ್ರಾಡಕ್ಟ್ಸ್, ಇದ್ರ ಮೇಲೆಲ್ಲ ನಾವು ಟ್ಯಾರಿಫನ್ನು ರೆಡ್ಯೂಸ್ ಮಾಡ್ತೀವಿ, ಇಲ್ಲ ಎಲಿಮಿನೇಟ್ ಮಾಡ್ತೀವಿ ಅಂತ ಏನು ಹೇಳಿತ್ತಲ್ಲ ಆ ಪ್ಯಾರಾಗ್ರಾಫಲ್ಲಿ ಈಗ ಬದಲಾವಣೆಯನ್ನು ಮಾಡಲಾಗಿದೆ.
ಇಂಡಿಯಾದ ಫಾರ್ಮ್ ಸೆಕ್ಟರಲ್ಲಿ ಬಹಳ ದೊಡ್ಡ ಸಮಸ್ಯೆ ಆಗತ್ತೆ ಇದರ ಪರಿಣಾಮ ಅನ್ನೋ ಆಕ್ರೋಶ ಸಿಡಿತು. ಭಾರತ ಕ್ಲಿಯರ್ ಕಟ್ ಆಗಿ ಅಮೆರಿಕಾಗೂ ತಿಳಿಸ್ತು, ನಾವಂತೂ ಈ ಕಂಡೀಷನ್ಗೆ ಒಪ್ಕೊಂಡಿಲ್ಲ, ಮತ್ತು ಕಾಂಪ್ರಮೈಸ್ ಆದರೆ ಈ ಟ್ರೇಡ್ ಡೀಲ್ ಆಗೋದು ಇಲ್ಲ ಅನ್ನೋದನ್ನ ಭಾರತ ವೆರಿ ಕ್ಲಿಯರ್ ಕಟ್ ಆಗಿ, ನಾವಂತೂ ಇಲ್ಲಿ ಬೆಂಡ್ ಆಗೋ ಅವಶ್ಯಕತೆಯೇ ಇಲ್ಲ. ಅಮೆರಿಕವೇ ಈ ಸಲ ಕೇಳ್ಕೊಂಡು ಬಂದಿದ್ದು ಟ್ಯಾರಿಫ್ ಕಟ್ ಮಾಡಿ ಟ್ರೇಡ್ ಡೀಲ್ ಫೈನಲ್ ಮಾಡ್ತಿದ್ರ, ಇಲ್ಲ ಅಂದ್ರೆ ಅಮೆರಿಕಕ್ಕಿದು ಅನಿವಾರ್ಯ ಆಯಿತು EU ಜೊತೆ ಟ್ರೇಡ್ ಡೀಲ್ ಆಗ್ತಿದ್ದಂಗೆ. ಸೊ ನಾವಂತೂ ಹೆಜ್ಜೆ ಹಿಂದಿಡೋ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ತಿಳಿಸ್ತಾ ಇದ್ದ ಹಾಗೆ ಈಗ ಆ ಪಾಯಿಂಟ್ ಅನ್ನ ತನ್ನ ಫ್ಯಾಕ್ಟ್ ಶೀಟ್ ಇಂದ ತೆಗೆದಿದೆ. ಭಾರತ ಟ್ಯಾರಿಫ್ ಅನ್ನ ಎಲಿಮಿನೇಟ್ ಮಾಡಿಬಿಟ್ರೆ ಅವರ ವಸ್ತುಗಳ ಮೇಲೆ, ಬೇಳೆಕಾಳು ಇಂತಹ ಕೃಷಿ ಉತ್ಪನ್ನಗಳ ಮೇಲೆ ನಮ್ಮ ಮಾರುಕಟ್ಟೆಗೆ ಬಂದು ತುಂಬಿಕೊಳ್ಳುತ್ತೆ ಅಲ್ವಾ. ಆಗ ನಮ್ಮ ಕೃಷಿ ಉತ್ಪನ್ನ, ವಿಶೇಷವಾಗಿ ನಾವು ಗ್ಲೋಬಲ್ ಪ್ರೊಡಕ್ಷನ್ ಅಲ್ಲಿ 25-28% ಇದೀವಿ, ವರ್ಲ್ಡ್ಸ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಇದೆಲ್ಲ ಪ್ರಾಡಕ್ಟ್ಸ್ ಭಾರತ. ಅಂಥ ಕ್ಷೇತ್ರಕ್ಕೆ ಹೊಡೆತ ಬಿದ್ದು ಬಿಡುತ್ತೆ. ಕನ್ಸ್ಯೂಮರು ಹೌದು, ಪ್ರೊಡ್ಯೂಸರು ಹೌದು ಭಾರತ ಈ ಕೃಷಿ ಐಟಮ್ಸ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಆ ಪಾಯಿಂಟ್ ಅನ್ನ ತೆಗೆದು ಹಾಕಿದ ಭಾರತ. ಸೊ ಕ್ಲಿಯರ್ ಕಟ್ ಆಗಿ ಅಮೆರಿಕದಿಂದಲೇ ಈಗ ಸ್ಪಷ್ಟವಾಗಿದೆ, ಭಾರತ ಕೃಷಿ ಕ್ಷೇತ್ರದಲ್ಲಿ ಕಾಂಪ್ರಮೈಸ್ ಆಗಿಲ್ಲ US ಟ್ರೇಡ್ ಡೀಲ್ ಅಲ್ಲಿ ಅಂತ. ಇದು ಮೊದಲನೆಯ ಮೇಜರ್ ಚೇಂಜ್ ಅಮೆರಿಕ ಫ್ಯಾಕ್ಟ್ ಶೀಟ್ ಅಲ್ಲಿ ಆಗಿರೋದು ಟ್ರೇಡ್ ಡೀಲ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತೆ. ಸೆಕೆಂಡ್ ಮೇಜರ್ ಚೇಂಜ್ ಏನು? ಇದು ಭಾರತದ ಪರ್ಚೇಸ್ ಆಫ್ ಗುಡ್ಸ್ ಫ್ರಮ್ US ಎಷ್ಟು $500 ಬಿಲಿಯನ್ ವರ್ತ್. ಒಂದು ವರ್ಷಕ್ಕಲ್ಲ, ಸುಮಾರು ಜನ ಎಲ್ಲ ಒಂದೇ ವರ್ಷಕ್ಕಷ್ಟು ಬೈ ಮಾಡಿಬಿಡುತ್ತಾ. ಭಾರತದ ಇಂಪೋರ್ಟ್ ಕೆಪಾಸಿಟಿ ಇರೋದೇ $700 ಬಿಲಿಯನ್, ಹತ್ತತ್ರ $500 ಬಿಲಿಯನ್ ಅಮೆರಿಕದಿಂದನೇ ತಗೊಂಡ್ಬಿಟ್ರೆ ಹಂಗೆ ಹೇಳಿದ್ರು. ಅದು 5 ವರ್ಷಕ್ಕೆ ಅನ್ನೋದನ್ನ ಪಿಯೂಷ್ ಗೋಯಲ್ ಅವರು ವಿವರಿಸಿ ಹೇಳಿದ್ರು. ಅದನ್ನೇನು ಮಾತುಕತೆ ಇಷ್ಟೇ ತಗೊಳ್ತೀವಿ ಅಂತ ಆಗಿಬಿಟ್ಟಿಲ್ಲ, ಫೈನಲ್ ಆಗಿಲ್ಲ. ಆದರೆ $500 ಬಿಲಿಯನ್ 5 ವರ್ಷದಲ್ಲಿ ಬೈ ಮಾಡೋದು ದೊಡ್ಡ ವಿಷಯನೇ ಅಲ್ಲ. ಏವಿಯೇಷನ್ನು, ನಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂದರೆ, ನಮಗೀಗ ಭಾರತದ ರಿಕ್ವೈರ್ಮೆಂಟೇ ಡಬಲ್ ಆಗ್ತಿರುವಾಗ $500 ಬಿಲಿಯನ್ 5 ವರ್ಷದಲ್ಲಿ ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಿದ್ರು. ಆದರೆ ಈಗ ಆ ಪಾಯಿಂಟನ್ನು ಕೂಡ ಅಮೆರಿಕ ಕಮಿಟ್ಮೆಂಟ್ ಇಲ್ಲ ಅಂದರೆ ಕಮಿಟೆಡ್ ಟು ಬೈ ಅನ್ನೋ ವರ್ಡ್ ಸೇರಿಸಿದ್ರು ಲಾಸ್ಟ್ ಟೈಮ್. ಆದರೆ ಈಗ ಇಂಟೆಂಡ್ ಅದು ಇಷ್ಟು ಓಕೆ, ಭಾರತ ತಗೊಳ್ಳುತ್ತೆ, ಅದು ಕಂಪಲ್ಸರಿ ಅಲ್ಲ ಅಂತ ಬದಲಾಯಿಸಿಕೊಂಡಿದೆ ಭಾರತದ ಈ ಟ್ರೇಡ್ ಡೀಲ್ ವಿಚಾರದಲ್ಲಿ ಅಮೆರಿಕ. ಈಗ ಇದು ಕೂಡ ವೆರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ಚೇಂಜ್ ಅಮೆರಿಕ ತನ್ನ ಫ್ಯಾಕ್ಟ್ ಶೀಟಲ್ಲಿ ಮಾಡ್ಕೊಂಡಿರೋದು. ಯಾಕಂದರೆ ಭಾರತ ಹಾಗಾದರೆ ಎಲ್ಲವನ್ನೂ ಅಮೆರಿಕದಿಂದನೇ ಬೈ ಮಾಡಬೇಕಾ, ಭಾರತಕ್ಕೇನು ಉಸಿರು ಕಟ್ಕೊಂಡು ಮಂಡಿ ಉರ್ಕೊಂಡು ಟ್ರೇಡ್ ಡೀಲ್ ಮಾಡಬೇಕಾ ಅನ್ನೋ ರೀತಿ ಆಕ್ರೋಶ ಸಿಡ್ದಿದ್ದು. ಭಾರತ ಅದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿತ್ತು, ಬಟ್ ಎಲ್ರಿಗೂ ಅರ್ಥ ಆಗಿರಲಿಲ್ಲ. ಈಗ ಅಮೆರಿಕವೇ ಹೇಳ್ತಾ ಇದೆ ಕಮಿಟೆಡ್ ಅಲ್ಲ, ಭಾರತ ತಗೊಳ್ಬಹುದು ಅಷ್ಟೇ. ಸೊ ಅಲ್ಲಿಗೆ ಕ್ಲಿಯರ್ ಕಟ್ ಆಗಿ ಈ ವಿಚಾರದಲ್ಲೂ ಕೂಡ ಉತ್ತರ ಸಿಕ್ಕಿದೆ. ಇಷ್ಟು ದೊಡ್ಡ ಟ್ರೇಡ್ ಡೀಲಲ್ಲಿ ಅಮೆರಿಕ ಬದಲಾವಣೆ ಮಾಡ್ಕೊಂಡು ಹೇಳೋದಿದೆಯಲ್ಲ, ತಾನು ಘೋಷಣೆ ಮಾಡ್ಕೊಂಡಿದ್ದನ್ನು ಚೇಂಜ್ ಮಾಡಿ ಹೇಳೋದಿದೆಯಲ್ಲ, ಅದು ಭಾರತಕ್ಕೆ ಇನ್ನಷ್ಟು ಬಲ ಕೊಡ್ತಾ ಇದೆ. ಭಾರತದ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸ್ತಾ ಇದೆ. ಅಮೆರಿಕದಂತಹ ದೊಡ್ಡಣ್ಣ, ಅದರಲ್ಲೂ ಟ್ರಂಪ್ ಅಂತಹ ವ್ಯಕ್ತಿ ನಾಯಕನಾಗಿರೋ ಹೊತ್ತಲ್ಲಿ ತಾನು ಘೋಷಣೆ ಮಾಡಿದ ವಿಚಾರದಲ್ಲಿ ಹೆಜ್ಜೆ ಹಿಂದಿಡೋದು ಅಂದರೆ ಭಾರತಕ್ಕಿದು ಬಿಗ್ ವಿನ್. ಭಾರತದ ನೆಗೋಷಿಯೇಷನ್ ಪವರ್ ಇದು. ಹಾಗಾಗಿ ಭಾರತ ಟ್ರೇಡ್ ಡೀಲಲ್ಲಿ ಒಂದು ಸಾಸಿವೆ ಕಾಳನ್ನು ಕಳ್ಕೊಂಡಿಲ್ಲ ಭಾರತಕ್ಕೆ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೆ. ಭಾರತ ಬಂದ್ಗೆ ಕರೆ ಕೊಟ್ಟಿರೋ ಹೊತ್ತಲ್ಲಿ ನೋಡಿ ಎಷ್ಟು ದೊಡ್ಡ ಸುದ್ದಿ ಬರ್ತಿದೆ ಭಾರತಕ್ಕೆ ಅಂತ. ಇಷ್ಟೇ ಅಲ್ಲ, ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಅದೇನು ಅಂತ ಕೇಳಿದ್ರೆ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ DST. ಈಗೆಲ್ಲ ಕೂಗ್ತಾ ಇದ್ದಾರಲ್ಲ ಇಲ್ಲಿನ ಪ್ರತಿಪಕ್ಷಗಳು, ಡೇಟಾ ಕ್ಷೇತ್ರದಲ್ಲಿ, ಡಿಜಿಟಲ್ ಸರ್ವಿಸ್ ಕ್ಷೇತ್ರದಲ್ಲಿ ಭಾರತವನ್ನು ಮಾರ್ಬಿಟ್ಟಿದ್ದಾರೆ ಮೋದಿ. ಇದು ಭಾರತದ ಭವಿಷ್ಯ ಅಡಗಿರುವಂಥ ಕ್ಷೇತ್ರದಲ್ಲಿಯೇ ಮಾರ್ಬಿಟ್ಟಿದ್ದಾರೆ ಮೋದಿ ಅಂತ. ಅಂದರೆ ಏನಿದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂದರೆ, ಇಲ್ಲೆಲ್ಲ ನಾವು ಸರ್ವಿಸ್ ತಗೊಳ್ತೀವಲ್ಲ, ಗೂಗಲ್ಲು, ಮೆಟಾ, ಅದಕ್ಕೆ ಇಲ್ಲಿ ಯೂಸರ್ಸ್ ಇರೋದಕ್ಕೆ ನಾವು ಟ್ಯಾಕ್ಸ್ ಹಾಕ್ಬೋದು, ಆ ಕಂಪನಿಗಳ ಮೇಲೆ ಟ್ಯಾಕ್ಸ್ ಹಾಕ್ಬೋದು. ನಮ್ಮ ದೇಶದಲ್ಲೇ ಅವರು ಬಂದು ಎಸ್ಟಾಬ್ಲಿಷ್ ಆಗಿಲ್ಲದೆ ಇದ್ರೂ ಹಾಕ್ಬೋದು, ಅವರು ಸರ್ವಿಸ್ ಇಲ್ಲಿ ಕೊಡ್ತಾ ಇದ್ರೆ. ಆಲ್ರೆಡಿ ಇದೆ ಅದು. ಆ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸನ್ನು ತೆಗೆದು ಬಿಡುತ್ತೆ ಭಾರತ ಅನ್ನೋ ರೀತಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು. ರಿಮೂವ್ ಇಟ್ಸ್ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸಸ್ ಅಂತ ಮೆನ್ಷನ್ ಮಾಡಲಾಗಿತ್ತು. ಈಗ ಆ ರೀತಿ ಇಲ್ಲ. ಫ್ಯಾಕ್ಟ್ ಶೀಟಲ್ಲಿ ಇಂಡಿಯಾ ಕಮಿಟೆಡ್ ಟು ನೆಗೋಷಿಯೇಟ್, ರಿಮೂವ್ ಅಲ್ಲ, ತೆಗೆದು ಹಾಕ್ತಾ ಇಲ್ಲ, ನೆಗೋಷಿಯೇಷನ್ ಮಾಡೋಣ ಅನ್ನುವ ಬದಲಾವಣೆಯನ್ನು, ಮೇಜರ್ ಚೇಂಜ್ ಒಂದನ್ನು ಮಾಡಿಕೊಂಡಿದೆ ಅಮೆರಿಕ. ಇದು ಇನ್ನೂ ಫೈನಲ್ ಆಗಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಯಾರ್ಯಾರು ಪ್ರತಿಭಟಿಸ್ತಿದ್ದಾರಲ್ಲ ನಾವು ಮಂಡಿಯೂರು ಬಿಟ್ಟಿದ್ದೀವಿ ಅಂತ, ಇನ್ನೂ ಫೈನಲ್ ಆಗಿಲ್ಲ.
ನೆಗೋಷಿಯೇಷನ್ ಹಂತದಲ್ಲಿ ಅಮೆರಿಕ ತಾನು ಘೋಷಣೆ ಮಾಡಿಕೊಂಡ 3 ಅತ್ಯಂತ ಪ್ರಮುಖ ವಿಚಾರಗಳಲ್ಲಿ ಹೆಜ್ಜೆ ಹಿಂದಕ್ಕಿಟ್ಟಿದೆ. ಇನ್ನೊಂದು ಮೇಜರ್ ಇದೆ, ರಷ್ಯಾದ ಆಯಿಲ್. ರಷ್ಯಾದಿಂದ ಏನೂ ತಗೊಳ್ಳಲ್ಲ, ಭಾರತ ನಿಲ್ಲಿಸೇ ಬಿಟ್ಟಿದೆ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಭಾರತ ತಗೊಳ್ತಿದ್ದೀವಿ, ತಗೊಳ್ತಿಲ್ಲ, ಎರಡೂ ಹೇಳಿಲ್ಲ. ಭಾರತಕ್ಕೆ ಏನು ರಿಕ್ವೈರ್ಮೆಂಟ್ ಇದೆಯೋ, 140 ಕೋಟಿ ಜನಕ್ಕೆ ಏನು ಬೇಕು, ಎಷ್ಟು ಬೇಕು, ಮಾರ್ಕೆಟ್ ರೇಟು ಎಲ್ಲಿ ಕಡಿಮೆ ಸಿಗತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮಗೆ ಡಿಕ್ಟೇಟ್ ಮಾಡೋಕ್ಕಾಗಲ್ಲ, ಬಟ್ ನಮಗೆ ರಿಕ್ವೈರ್ಮೆಂಟ್ ಇರೋದು ಕಡಿಮೆ ಬೇರೆ ದೇಶದಿಂದ ಸಿಕ್ಕಿದ್ರೆ ನಮ್ಗೇನಾಗಬೇಕಲ್ವ ತಗೊಳ್ಳೋದಕ್ಕೆ. ನಾವೇನು ರಷ್ಯಾದ ಮೂಲಕವೇ ಕಡೆ ತನಕನೂ ಸೂರ್ಯಚಂದ್ರರ ತನಕನೂ ಅಲ್ಲಿಂದನೇ ತಗೊಳ್ತೀವಿ ಅಂತ ಶಪಥ ಮಾಡಿದ್ದೀವ? ತಗೊಳ್ಳಲ್ಲ ಅಂತ ಕೂಡ ಹೇಳ್ತಾ ಇಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿತ್ತು. ಈಗ ಆ ವಿಷಯದಲ್ಲೂ ಕೂಡ ನೆಗೋಷಿಯೇಷನ್ ಆಗ್ತಾ ಇದೆ. ಆ ವಿಚಾರ ಕೆಲವೇ ದಿನಗಳಲ್ಲಿ ಬರಬಹುದು. 24 ಗಂಟೆನೂ ಆಗಿಲ್ಲ ಈ ವಿಚಾರಗಳೆಲ್ಲ ನೆಗೋಷಿಯೇಷನ್ ಶುರುವಾಗಿ, ಅಷ್ಟೊತ್ತಿಗೇನೆ ಭಾರತವನ್ನು ಮಾರೇ ಬಿಟ್ಟಿದ್ದಾರೆ ಅನ್ನೋ ಶುರು ಆಯಿತು. ನರೇಂದ್ರ ಮೋದಿ ಅವರು ಒಂದೇ ಒಂದು ಮಾತು ಹೇಳಿದ್ರು, ಏನಂತ, UPA ಅವಧಿಯಲ್ಲಿ, ಕಾಂಗ್ರೆಸ್ ಆಡಳಿತ ಅವಧಿಯಲ್ಲಿ ಯಾಕೆ ಒಂದು ಟ್ರೇಡ್ ಡೀಲ್ ಆಗಿಲ್ಲ? ನಾನು ಒಂದೇ ಒಂದು ರಾಜ್ಯದ CM ಆಗಿದ್ದೆ ಗುಜರಾತಲ್ಲಿ, ಅಲ್ಲೇ ನಾನು ಜಪಾನ್ ಜೊತೆ ಡೀಲ್ ಮಾಡಿದ್ದೆ. ಆದರೆ ಭಾರತವೇ ಕೇಳ್ಕೊಂಡು ಹೋಗಿದ್ರು ನಿಮ್ಮ ಅವಧಿಯಲ್ಲಿ ಒಂದು ಟ್ರೇಡ್ ಡೀಲ್ ಮಾಡೋಕ್ಕಾಗಿರಲಿಲ್ಲ. ಈಗ ಆಗಿರೋದು ಒಂದಲ್ಲ, ಎರಡಲ್ಲ, 9, 10, ಇನ್ನೂ 11 ಡೀಲ್ಗಳು ಸೈನ್ ಆಗೋದಿದೆ. 9 ಆಗಿದೆ. ಮದರ್ ಆಫ್ ಆಲ್ ಡೀಲ್ಸ್, ಫಾದರ್ ಆಫ್ ಆಲ್ ಡೀಲ್ಸ್ ಎಲ್ಲ ಫೈನಲ್ ಆಗಿದೆ. ಇದಕ್ಕೂ ನೀವು ಈ ರೀತಿ ಅತ್ಯಂತ ಕೀಳು ಮಟ್ಟದ ಟೀಕೆ ಮಾಡಿ ಭಾರತ ಬೆಳೆಯೋದನ್ನೇ ಬಯಸ್ತಾ ಇಲ್ಲ ಅಂತ ವಾಕ್ಪ್ರಹಾರವನ್ನು ಮಾಡಿದ್ರು. ಈಗ ನೋಡಿದ್ರೆ ಅಮೆರಿಕವೇ ಅದನ್ನ ಒಪ್ಪಿಕೊಳ್ಳುವ ಮೂಲಕ ದೇಶದ ಒಳಗಿನವರಿಗೆ ಇದು ಬಹಳ ದೊಡ್ಡ ಟೈಟ್ ಸ್ಲ್ಯಾಪ್ ಆಗಿದೆ. ಇನ್ನು ಭಾರತ ಬಂದ ವಿಚಾರಕ್ಕೆ ಬರೋಣ. ಈಗ ಇದೆಲ್ಲ ಆಗಿರೋದ್ರಿಂದ ಎಷ್ಟು ತೀವ್ರವಾಗಿ ನಡೆಯುತ್ತೆ ಅನ್ನೋದನ್ನು ನೋಡಬೇಕು. ಕಾರ್ಮಿಕ ಸಂಘಟನೆಗಳು, CITU ಮತ್ತು TUCC, HMS ಸುಮಾರು ಎಲ್ಲ ಸಂಘಟನೆಗಳು ಸೇರ್ಕೊಂಡಿವೆ. 30 ಕೋಟಿ ಕಾರ್ಮಿಕರು ಭಾಗವಹಿಸೋ ರೀತಿಯಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ದೇಶದಾದ್ಯಂತ 600 ಜಿಲ್ಲೆಗಳ ಮೇಲೆ ಪರಿಣಾಮ ಬೀರಬೇಕು ಅನ್ನೋ ಥರ ಆಗ್ತಿದೆ. ಅಂದರೆ ಬರೀ ಟ್ರೇಡ್ ಡೀಲ್ದು ಅಷ್ಟೇ ಇಲ್ಲ, ಇಲ್ಲಿ ನರೇಗಾ ಮತ್ತೆ ಜಾರಿಗೆ ತರಬೇಕು. ಅಂದರೆ ಕಾಂಗ್ರೆಸ್ನವರೆಲ್ಲ ಸುಮಾರು ಕಡೆ ಲೀಡ್ ಮಾಡ್ತಿದ್ದಾರೆ ಈ ಹೋರಾಟ ಯಶಸ್ವಿಗೊಳಿಸ್ಬೇಕು ಅಂತ. ಬೇರೆ ಬೇರೆ ಕಾರ್ಮಿಕ ನೀತಿಗಳು, ಹೊಸ ಕಾರ್ಮಿಕ ಸಂಹಿತೆಗಳು, ಸುಮಾರು ರೈತ ಮತ್ತು ಕಾರ್ಮಿಕ ಸಂಘಟನೆಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು ಇದು ನರೇಗಾ ಮತ್ತೆ ಜಾರಿಗೆ ತರಬೇಕು, ರೋಜ್ಗಾರ್ ಆಜೀವಿಕಾ ಮಿಷನ್ನು, US ಟ್ರೇಡ್ ಡೀಲು, ಇದೆಲ್ಲ ಸೇರಿದಂತೆ ಮಾಡ್ತಾ ಇರುವಂತಹ ಹೋರಾಟ. ಸೊ ಈಗ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗತ್ತೆ, ಇದೆಲ್ಲ ಬೆಳವಣಿಗೆ ಆಗಿರೋದ್ರಿಂದ ಅಮೆರಿಕದಿಂದ ಕೃಷಿ ಬಗ್ಗೆ ಮತ್ತೆ ಡಿಜಿಟಲ್ ಸರ್ವಿಸ್ ಬಗ್ಗೆ ಎಲ್ಲ ಕ್ಲಾರಿಟಿ ಸಿಕ್ಕಿರೋದ್ರಿಂದ ಎಷ್ಟು ತೀವ್ರತೆ ಇರುತ್ತೆ ಅನ್ನೋದನ್ನು ನೋಡಬೇಕು. ಏನಿರುತ್ತೆ ಏನಿರಲ್ಲ ಅಂತ ನೋಡೋದಿಕ್ಕೆ ಹೋದರೆ ಶಾಲಾ ಕಾಲೇಜುಗಳಿಗೆ ಎಲ್ಲ ಕಡೆ ಅಂತೂ ರಜಾ ಇಲ್ಲ, ಬಟ್ ಕೇರಳದಲ್ಲೆಲ್ಲ ತುಂಬ ಸಪೋರ್ಟ್ ಸಿಗೋ ಚಾನ್ಸಸ್ ಇದೆ. ಆ ರಾಜ್ಯದಲ್ಲಿ ಸ್ವಲ್ಪ ಬೇರೆ ಥರ ಇರ್ಬೋದು ವಾತಾವರಣ. ಕರ್ನಾಟಕದಲ್ಲಿ ಆಯಾ ಸಂಸ್ಥೆಗಳ ಮೇಲೆ ಡಿಪೆಂಡು. ಸೊ ನೀವು ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾ ಬೇಡವಾ ಅನ್ನೋ ಗೊಂದಲಕ್ಕೆ ನಿಮ್ಮ ಸ್ಕೂಲ್ ಡಿಸಿಷನ್ಗೆ ಕಾಯಬೇಕು. ಓವರ್ ಆಲ್ ಎಲ್ರಿಗೂ ಜನರಲ್ ಆಗಿ ನಿರ್ಧಾರ ಆ ಥರ ರಜೆ ಘೋಷಣೆ ಏನೂ ಆಗಿಲ್ಲ. ಇನ್ನು ಬಸ್ಗಳು ಸ್ವಲ್ಪ ಏರುಪೇರು ಆಗಬಹುದು, ಯಾಕಂದರೆ ಎಲ್ಲಿ ಹೋರಾಟ ಜಾಸ್ತಿ ಇರುತ್ತೋ ಅಲ್ಲಿ ರಸ್ತೆ ತಡೆಯೋದು ಇಂಥದ್ದೆಲ್ಲ ಆದರೆ ಹೆಚ್ಚು ಕಡಿಮೆ ಆಗಬಹುದು. ಬಿಟ್ಟರೆ ಸಂಪೂರ್ಣವಾಗಿ ಸಾರಿಗೆ ವ್ಯವಸ್ಥೆಯೇ ಕೊಲ್ಯಾಪ್ಸ್ ಆಗುತ್ತೆ ಅನ್ನೋ ಥರದ ಪರಿಸ್ಥಿತಿ ಇಲ್ಲ. ಬಟ್ ಕೆಲವು ರಾಜ್ಯಗಳಲ್ಲಿ ಬಸ್ ಸಮಸ್ಯೆ ಆಗತ್ತೆ. ಸಾರಿಗೆ ವಲಯದಲ್ಲಿ ಸ್ವಲ್ಪ ವ್ಯತ್ಯಯ ಅಂತಲೇ ಹೇಳಲಾಗ್ತಿದೆ. ಸರ್ಕಾರಿ ಕಚೇರಿಗಳು ಮತ್ತು ಸಾರ್ವಜನಿಕ ವಲಯದ ಘಟಕಗಳು ಬಂದ್ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಕೈಗಾರಿಕಾ ಘಟಕ, ಉತ್ಪಾದನಾ ಕೇಂದ್ರಗಳು ಬಂದ್ ಆಗುತ್ತೆ. ಮತ್ತು ಸಾರ್ವಜನಿಕ ವಲಯದ ಬ್ಯಾಂಕು, ವಿಮಾ ಕಚೇರಿಗಳು ಕೂಡ ಬಂದ್ ಆಗುತ್ತೆ. ಏನಿರುತ್ತೆ ಅಂತ ಕೇಳಿದ್ರೆ ಆಸ್ಪತ್ರೆ, ತುರ್ತು ಸೇವೆಗಳಿಗೆ ಏನು ವ್ಯತ್ಯಾಸ ಆಗದಂತೆ ನೋಡ್ಕೊಳ್ಳಲಾಗಿದೆ. ಆಂಬ್ಯುಲೆನ್ಸು, ಅಗತ್ಯ ಆರೋಗ್ಯ ಸೇವೆಗಳು, ಮೆಟ್ರೋ ಸೇವೆ, ಖಾಸಗಿ ಕಚೇರಿ, IT ಕಂಪನಿಗಳು ಎಂದಿನಂತೆ ಕಾರ್ಯನಿರ್ವಹಿಸ್ತವೆ. ಶಾಲಾ ಕಾಲೇಜುಗಳಿಗೆ ರಾಜ್ಯವಾರು ಮತ್ತು ಆಯಾ ಪ್ರದೇಶವಾರು ಹೋರಾಟದ ತೀವ್ರತೆ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಹಾಲು, ಔಷಧದ ಅಗತ್ಯ ಪೂರೈಕೆಗಳೆಲ್ಲ ಇದ್ದೇ ಇರುತ್ತೆ. ಸೊ ಹೆಚ್ಚಿನ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಇದು ಯಶಸ್ವಿ ಆಗತ್ತಾ ಅನ್ನೋದನ್ನು ನೋಡಬೇಕು. ಆದರೂ ಎಮರ್ಜೆನ್ಸಿ ಸಿಚುವೇಶನ್ ಆಗೋ ಥರ ಏನು ಕಾಣಿಸ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ಸಾರಿಗೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಬಿಟ್ಟರೆ ಬೇರೆ ಯಥಾಸ್ಥಿತಿ ಮುಂದುವರಿಯುವ ಸಾಧ್ಯತೆ ಕಂಡು ಬರ್ತಾ ಇದೆ. ಕಾದ್ ನೋಡೋಣ. ನಾಳಿನ ಭಾರತ ಬಂದ್ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಮಾಡಬೇಕು ಕೇಂದ್ರ ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ಅಂತ ಸಂಘಟನೆಗಳು ಮತ್ತು ಕೆಲವು ರಾಜಕೀಯ ಹಿತಾಸಕ್ತಿಗಳು ಕೂಡ ಇದರಲ್ಲಿ ಸೇರಿಕೊಂಡಿರೋದು ಕಂಡು ಬರ್ತಾ ಇದೆ. ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು. ಆದರೆ ಟ್ರೇಡ್ ಡೀಲ್ ವಿಚಾರದಲ್ಲಂತೂ ನಮಗೆ ಕ್ಲಾರಿಟಿ ಸಿಗ್ತಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.